ಬ್ರೋ ನೀವ್ ಆರ್ಟಿಸ್ಟ್ ಆಕ್ಟರ್ ಬ್ರೋ? ಕನ್ನಡ ಕಂಟೆಂಟ್ ಕ್ರಿಯೇಟರ್ ಬ್ರೋ. ಏನ್ ಬ್ರೋ ನೀವು ಕನ್ನಡ ಕಂಟೆಂಟ್ ಕ್ರಿಯೇಟರಾ? ನಿನ್ ಕಂಟೆಂಟ್ ತೋರ್ಸು ಬ್ರೋ, ಒಂದ್ ಸ್ವಲ್ಪ ನಿನ್ ಕಂಟೆಂಟ್ ನೋಡೋಣ. ಬ್ರೋ ನಿಮ್ ಬಗ್ಗೆ ತೆಲುಗು, ತಮಿಳ್, ಮಲಯಾಳಂ, ಹಿಂದಿ ಎಲ್ಲಾ ಕಡೆ ಮಾತಾಡ್ತಾರೆ. ನೀವ್ ಯಾರು ಬ್ರೋ? ಪ್ಯಾನ್ ಇಂಡಿಯಾ ಸ್ಟಾರ್ ಬ್ರೋ. ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಪ್ರಭಾಸ್. ಇವ್ರಿಬ್ರು ನಂಗೆ ಗೊತ್ತೇ ಇಲ್ಲಪ್ಪ. ಯಾರು ಇವ್ರಿಬ್ರು? ಅಲ್ಲೇ ಕ್ರಿಂಜು. ಅವ್ರಗಳಿಗೆ ನಿನ್ ಬಗ್ಗೆ ಗೊತ್ತಿಲ್ಲ. ಅವ್ರು ಮಿಸ್ ಆಗಿ ನಿನ್ ಪ್ರೊಫೈಲ್ ತೆಗೆದು 2 ವಿಡಿಯೋ ಸ್ಕ್ರೋಲ್ ಮಾಡಿದ್ರೆ ಅವ್ರು ಮಾಡೋರೆಲ್ಲ ವಿಡಿಯೋಗಳು ಡಿಲೀಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇವನ್ನ ತೆಲುಗುಲಿ ಬೇರೆ ಬೇರೆ ల్యాంగ్వేజ్ ಅಲ್ಲಿ ಹೊಗಳುತ್ತಾరొಬ್ಬ యారో. బిగ్ బాస్ కు కంటెస్టెంట్ అనేవాడు వచ్చాడు. జడ్జెస్ ఏమన్నారు, మా నలుగురిలో ఎవరినో ఇంప్రెస్ చేయమన్నారు. బ్రోకి అది ఇష్టం లేదు, చెప్పాడు బ్రో డైరెక్ట్ గా నాకు వేరే టాస్క్ ఇవ్వండి, ఐ విల్ డూ దట్, ఎంత హాట్ అయినా ఐ విల్ డూ దట్ అంటే జడ్జెస్ ఏమన్నారు, మీడియం ప్లీజ్ అన్నారు. బ్రో ఇంకో ఏంటో చూపించాడు అక్కడ పడేసేసి. ಹೊರಗಡೆ ಇದ್ದಾಗ ಎಷ್ಟು ಭಿಕ್ಷೆ ಬೇಡ್ತಾ ಇದ್ದೆ. ಕರ್ಕಾಡ್ರಿ ಬಿಗ್ ಬಾಸ್, ಬಿಗ್ ಬಾಸ್ ನನ್ ಬಟ್ಟೆ ಅರಿಯಕ್ಕಾಗಲ್ಲ, ಅರ್ಧ ಬಿಡದೆ. ಬಿಗ್ ಬಾಸ್ ಕರ್ಕಾಡ್ ಹಿಂಗ ಬೇಡ್ತಾ ಇದ್ದನು. ಒಳಗಡೆಗೆ ಹೋಗಿ ನಿನ್ ಟೋನ್ ಯಾಕೆ ಚೇಂಜ್ ಆಯ್ತು? ಟ್ರೋಲರ್ಸ್ ಎಲ್ಲ ನಿಮ್ ಬಗ್ಗೆನೆ ಮಾತಾಡ್ತಾರೆ. ಏನಂತೀರಾ ಬ್ರೋ ಅವ್ರಿಗೆ? ಐ ಮೇಡ್ ಫಾರ್ ಟ್ರೋಲರ್ಸ್ ಬ್ರೋ, ಐ ಆಮ್ ಕಿಂಗ್ ಬ್ರೋ. ಒಂದ್ ಕರೆಕ್ಷನ್ ಮಾಡ್ಕ, ಐ ಆಮ್ ಮೇಡ್ ಫಾರ್ ಟ್ರೋಲರ್ಸ್ ಅಲ್ಲ, ಐ ಆಮ್ ಮೇಡ್ ಫ್ರಮ್ ಟ್ರೋಲರ್ಸ್. ಟ್ರೋಲರ್ಸ್ ಇಂದ ನೀನು. ಮಂಜ ಅವ್ನು ನನ್ನೇ ಪ್ಯಾನ್ ಇಂಡಿಯಾ ಸ್ಟಾರ್ ಅನ್ಕೊಂಡೆ. ಮಂಜ ನೀನ್ ಪ್ಯಾನ್ ಇಂಡಿಯಾ ಸ್ಟಾರ್ ಅಲ್ಲ, ನಮ್ ಪ್ಯಾನ್ ಕರ್ನಾಟಕ ಕ್ರೀನ್ ಸ್ಟಾರ್ ನೀನೇ ಮೇನ್ ತಲೆ. ನೀನ್ ಅಲ್ಲೇ ಇರು, ಮ್ಯಾಕ್ ಹೋಗ್ಬೇಡ, ಕೆಳಗಡಿಗೆ ಹೋಗ್ಬೇಡ, ಇಲ್ಲೇ ಇರು. ನನ್ ಬೆನ್ನಿಂದ ತುಂಬಾ ಜನ ಮಾತಾಡ್ತಾರೆ. ಏನಂತ? ಬೆನ್ನಿಂದೆ ಆನೆ ಸಾಮಾನ್ ಅಂಟಿಸ್ಕೊಂಡಿ ಅಂತಾನ? ನನ್ ಮುಂದೆ ಮಾತಾಡಕ್ಕೆ ಮೀಟರ್ ಬೇಕು. ಮೀಟರ್ ದಂಗಿರ್ಲಿ, ನಾಮ ಯಾರು ಹಾಕಿದ್ದು? ಹಾಕಿದ್ದಾರೆ, ಸರಿಯಾಗಿ ಹಾಕಿದ್ದಾರೆ. ಏನ್ ಹೇಳಿ? ಮೀಟ್ರು. ಏನ್ ಹೇಳಿ? ಮೀಟ್ರೆ ಮುಖ ಕಡಕ. ಮಂಜಾಗೆ ಅಗ್ನಿ ಪರೀಕ್ಷೆಯಿಂದ ಯಾಕೆ ಒದ್ದಾಕಿದಂತ ನೋಡಿಲ್ಲ ತಾನೆ? ಈಗ ನೋಡಿ. ಲೇ ಕರಿ ಮುಕ್ಳಿ, ಬಿಗ್ ಬಾಸ್ ಹೋಗಿ ಡುಮ್ಕು ಅಂತೆ. ಫಸ್ಟ್ ನಮ್ಮನ್ನ ಫೇಸ್ ಮಾಡು ರೋಸ್ಟರ್ಸ್ಗೆ, ಆಮೇಲೆ ಬಿಗ್ ಬಾಸ್ ಹೋಗಿ ಡುಮ್ಕು ಅಂತೆ. ಯಾಕೆ ಮಾಡ್ತಾನ? ಅವ್ನ್ ಲೆವೆಲ್ ಏನು ನಿಮ್ ಲೆವೆಲ್ ಏನು? ಅವ್ನು ಎಲ್ಲೋ ಇದ್ದಾನೆ, ನೀವೆಲ್ಲೋ ಇದ್ದೀರಾ. ಅವ್ನು ಹೋಗಿರೋದು ಇದಕ್ಕಲ್ಲ, ಹಂಟಾರಿಯಾಗಿ ಹೋಗಿರೋದು ಅವನು. ಲೇ ಬಿಗ್ ಬಾಸ್ ಏನು ನೀರ್ ಕುಡ್ದಾಗ ಅನ್ಕೊಂಡ? ನೀರ್ ಕುಡಿದ ತಕ್ಷಣ ಹುಚ್ಚೆ ಬಂದ್ಬಿಡಕ್ಕೆ, ಸೀದಾ ಬಿಗ್ ಬಾಸ್ ಒಳಗೆ ಹೋಗ್ಬಿಡಕ್ಕೆ. ಏನ್ ಅನ್ಕೊಂಡಿದ್ಯಾ ಲೇ? ಮೊನ್ನೆ ತಾನೇ ಭಿಕ್ಷೆ ಬಿಡ್ತಿದ್ದೆ, ಪ್ಲೀಸ್ ಬಿಗ್ ಬಾಸ್ ಕರ್ಕೊಳ್ಳಿ ನನ್ ಜಿಯೋ ಅದು ಅಂತ. ಅಲ್ಲೋಗಿ ನಾನ್ ಮಾಡಲ್ಲ ಸಾರ್ ಅಂದ್ಬಿಟ್ರೆ ಮೆಟ್ಟಲ್ ಹೊಡ್ದು ಕಳಿಸ್ತಾರೆ. ಹೋಗಕ್ ರೆಡಿ ಆದ್ಮೇಲೆ ಶಂಟಾರಿಯಾಗಿ ಬಂದ ಅಲ್ಲ ಅಲ್ಲಿ. ಹಾ ಹೇಳು, ಭಿಕ್ಷೆ ಬಿಡ್ತಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಬಿಗ್ ಬಾಸ್ ಪ್ಲೀಸ್ ಕರ್ಕೊಳ್ಳಿ ನನ್ ಜೀವ, ಬಿಗ್ ಬಾಸ್ ನನ್ ಕನ್ಸು ಅಂತ. ಅಲ್ಲೋಗಿ ದೌಲತ್ ದುರಂಕಾರ ಸ್ಟಾರ್ಟ್ ಆಗ್ಬಿಡ್ದು. ಹಂಗೆ ಇಲ್ಲ ಆಚೆ ಎಡಿಟ್ ಮಾಡ್ತಾನೆ, ನೀನ್ ಎಡಿಟ್ ಮೇಲೆ ಎಡಿಟ್ ಅಂತ. ಏನಲ್ಲಿ ನಿನ್ಗೆ ಅದು ಹೇಳಿದ್ ತಪ್ಪಾಯ್ತು ಇಂಪ್ರೆಸ್ ಮಾಡಿ ಅಂತ. ಪೆಟ್ರೋಲ್ ಕುಡಿ ಅನ್ಬೇಕಿತ್ತು. ಅಣ್ಣ ನಿಮ್ಗೋಸ್ಕರ ಅಣ್ಣ ಪೆಟ್ರೋಲ್ ಕುಡಿದೀರಣ್ಣ. ನಾನು ಇವತ್ತು ಎಲ್ಲಿದ್ದೀನಿ ಅನ್ಕೊಂಡಿದ್ದೀರಾ? ಎಲ್ಲಿದೀಯಪ್ಪ ಕೊಂಗ? ಆನಿಪಕ್ಕಂ ಗಣೇಶ ಟೆಂಪಲ್ ಅಲ್ಲಿ ಇದ್ದೀನಿ. ಲೋ ಅದು ಗಣೇಶ ಅಲ್ಲ ಕಣೋ, ಗಣೇಶ. ಹಿಂದೆ ನದಿ ಇದೆ ಗೊತ್ತಾ? ಲೋ ಅದು ನದಿ ಅಲ್ಲ ಕಣೋ, ಕಲ್ಯಾಣಿ ಅಂತಾರೆ. ಲೇ ಕೊಂಗ, ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತೀನಿ ಗಣೇಶ. ಲೇ ಕೊಂಗ, ಇನ್ನೊಂದ್ಸಲಿ ಹೇಳ್ತಾ ಇದೀನಿ, ಅದು ಗಣೇಶ ಅಲ್ಲ ಗಣೇಶ. ಇವನ್ ಬಾಯಿಗಾರ ಲಡ್ಡು ಹಾಕ್ರೋ. ನನ್ಗೂ ಒಳ್ಳೇದ್ ಮಾಡ್ಲಿ. ಭಕ್ತಿಯಿಂದ ಬೇಡ್ಕೊಂಡ್ರೆ ಎಲ್ಲಾರ್ಗು ಒಳ್ಳೇದ್ ಮಾಡ್ತಾರೆ ದೇವ್ರು. ಅದೇನೋ ಮಕ ಕೈ ಕಾಲು ಎಲ್ಲ ಒಂದೇ ಕಲರ್ ಐತಲ್ಲೋ. ಮನೆ ಎಲ್ಲ ನಿಭಾಯಿಸೋದ್ ನೀವೇನಾ? ನಾನಲ್ಲ, ನಮ್ಮ ಮಮ್ಮಿ. ಮಮ್ಮಿ ನೀನೇನ್ ಗೆಣಸ್ ಕೀಳ್ತೀಯಾ? ನಮ್ಮ ಮಮ್ಮಿ ನಮ್ ಡ್ಯಾಡಿ. ತಮಿಳ್ನಾಡಿಗೆ ಹೋಯ್ತೀಯಾ ನ್ಯಾಯ ಕೊಡ್ಸಕ್ಕೆ? ಮನೆ ನಿಭಾಯಿಸಕ್ ಬರಲ್ವಾ? ನಾನ್ ನಿನ್ನ ಚಿಕ್ಕ ಹುಡುಗ ಮ್ಯಾಮ್, ನಾನು ನಿಭಾಯಿಸಕ್ ಗೊತ್ತಾ ಹೇಳ್ರಿ? ಚಿಕ್ಕ ಹುಡುಗ ಎಳೆಕ್ ಇಷ್ಟ್ಲೆ ಹಾಲ್ ಕುಡಿತಾನೆ. ಎಷ್ಟು ವರ್ಷ ನಿಮ್ಗೆ? ನನ್ಗ ಮ್ಯಾಮ್, ನಾನು ಇನ್ನ ಚಿಕ್ಕ ಹುಡುಗ, ಏಜ್ ಎಲ್ಲ ಹೇಳ್ಬಾರ್ದು ಸುಮ್ಮನೆ. ನಿನ್ನೇನ್ ಟೈಟಾನಿಕ್ ಹೀರೋನ್ ಅನ್ಕೊಂಡ್ಬಿಟ್ಟಿದ್ಯಾ? ಇವನೇ ದೊಡ್ಡ ಸೆಲೆಬ್ರಿಟಿ ಅನ್ಕೊಂಡ್ಬಿಟ್ಟವನೇ. ಅಲ್ಲೇ ಕರಿಕೊಂಗ ಏಜ್ ತಾನೆ ಹೇಳು. ಏ ಇಲ್ಲ, ನನಗ್ ನಾಚಿಕೆ ಆಗುತ್ತೆ, ಅದೆಲ್ಲ ಏಜ್ ಎಲ್ಲ ಹೇಳ್ಬಾರ್ದಂತೆ. ಹಂಗಾರೆ ಹೋಗಿ ಜಡ್ಕ ಓಡ್ಸು ಕೊಂಗ. ಆರಾಮು ಕಣ, ಆರಾಮಿ. ನೀನು? ಹಿಂದಂಡಿಕ. ಏನೋ ತುಂಡಂಡಿಕ, ಕೆಟ್ಟ ಮಾತನ್ನ ಮಾತಾಡ್ತಿದ್ಯಲ್ಲ ಬೋಸಡಿಕೆ. ಅಮಗು ಡುಮ್ಮಗು ಪಕ್ಕ ಇವನ್ ಮೆಂಟ್ಲಾಗವನೆ ಕಣ್ರಿ. ಬಿಗ್ ಬಾಸ್ ಸೆಲೆಕ್ಟ್ ಮಾಡಿಲ್ಲ ಅಂತ ಲೂಸ್ ಆಗ್ಬಿಟ್ಟವನೆ. ಅಮಲ್ ಡುಮ್ಮಾಲ್. ನಂಗೇನೋ ನೀನು ಪಕ್ಕ ಬಿಗ್ ಬಾಸ್ ಇಂದ ಆಚೆ ಬರ್ಬೇಕಾರೆ ಅಲ್ಲಿರೋ ಸೆಕ್ಯೂರಿಟಿ ಗಾರ್ಡ್ ಗಳು ನಿನ್ ತಿಕ್ ಹಾಕವ್ರೆ ಅನ್ಕತೀನಿ. ಸೀಲು ಕಣ, ರಿಜೆಕ್ಟೆಡ್ ಅಂತ. ಮಂಜ ಮಂಜ ಎಲ್ಲಾರು
ಹೆಂಗಲ್ಲಡೆ ಅಕೌಂಟ್ ಲೇ ಹೇಳ್ಬಿಡ್ರಿ ಇದ್ಯಾವ್ದಲ್ಲ ಚೈನೀಸ್ ಭಾಷೆ ಎಲ್ಲ ಅನ್ಬಿಡು ಅಮುಕುಡುಮ್ಕು ತಿಗಣ ಗೂಟ ಆ ರೆಡಿ ಈದಣ ಅಮುಕುಡುಮ್ಕು ಆ ಈ ಊರೇ ಮಲ್ಗೈತೆ ನನಗ್ ನಿದ್ದೆ ಬರ್ತಿಲ್ಲ. ಅಲ್ಲಿ ಬಿಗ್ ಬಾಸ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳು ನಿನ್ ತೆಕ್ಕೆ ಹಾಕುದ್ರಲ್ಲ ಅದಕ್ಕೆ ನಿಂಗೆ ನಿದ್ದೆ ಬರ್ತಾ ಇಲ್ಲ. ಏಯ್ ಸೀಲೋ ಅಮ್ಕುಡುಮ್ಕು ಅಕ್ಕಿ ತರ ಆರೋದ್ ಬೇಡವಾ? ನೀನು ಅಕ್ಕಿ ತರ ಹಾರೋದು ಬೇಡಪ್ಪ, ಹಂದಿ ತರ ಹೇಳ್ತೀನು. ನೋಡಮ್ಮ ಚಿನ್ನ, ಈ ವಿಡಿಯೋ ನಿನಗೆ. ಅದೇನು ಅಷ್ಟು ಮಸ್ತಾಗಿ ಹೇಳ್ತಾ ಇದೆಯಾ? ನಾರ್ಮಲ್ ಆಗಿ ಹೇಳು. ನಾನು ಒಳ್ಳೆನೋ ಪ್ಲೀಸ್ ನಾನು ಒಳ್ಳೆನೋ ಅಂತ ಅಲ್ಲಿ ನಾಟಕ ಮಾಡಕ್ ಬರಲ್ಲಮ್ಮ. ಇಲ್ಲ ಹೇಳ್ಬೇಡ ನೀನ್ ಎಲ್ಲರಿಗೂ ಗೊತ್ತು ನೀನೇನಂತ. ಸಿಂಪಲ್ ಆಗಿ ಒಂದ್ ಮಾತು ಹೇಳ್ತೀನಿ, ಒಳ್ಳೆನ ಅನ್ಸ್ಕೊಳಕ್ಕೆ ತುಂಬಾ ನಾಟಕ ಮಾಡ್ಬೇಕು. ಇಲ್ಲ ನೀನ್ ಸಿಂಪಲ್ ಆಗಿ ಹೇಳಕ ನಾಟಕ ಏನು ಮಾಡಬೇಡ. ನೀನ್ ನಾರ್ಮಲ್ ಆಗಿ ಹೇಳು, ನಾಟಕ ತರಾನೇ ಕಾಣಿಸುತ್ತೆ ಅದು. ಹಿಂಗ್ ಸೆಂಟಿಮೆಂಟ್ ಎಲ್ಲ ಬರ್ದಿ ಎಲ್ಲ ನಿನ್ ಜನ ನಾ ಯಾವತ್ ಬೇಡಪ್ಪ. ಒಳ್ಳೆನಂತೆ ಕೆಟ್ಟವನೇ. ಈ ತರ ಡೈರೆಕ್ಟ್ ಆಗಿ ಹೇಳ್ಬೇಕು, ನಾನ್ ಕೆಟ್ಟವನು ಅಂತ. ಆದ್ರೆ ಒಳ್ಳೆನು, ಕೆಟ್ಟವರಿಗೆ ಕೆಟ್ಟವನೇ. ಹೌದಾ? ಒಳ್ಳೆಯವ್ರಿಗೆ ಒಳ್ಳೆಯವನ. ಮತ್ ನಮ್ಗೆಲ್ಲ ನೀನ್ ಒಳ್ಳೆಯವನ್ ಕಾಣಿಸೋದೇ ಇಲ್ಲ ಯಾವ ಆಂಗಲ್ ಇಂದಾನು. ಮಾತಾಡಿದವ್ರಿಗಲ್ಲ, ಈ ಮಾತಲ್ಲಿ ಏನ್ ಹೇಳ್ತಾ ಇದ್ರು ಬಾಯಲ್ಲಿ, ಅದೇ ಬಾಯಲ್ಲಿ ಅವ್ರು ಹೇಳ್ಬೇಕು. ಡುಮುಕ್ ಚೂತಿಯ ಅಂತ ನೀವ್ ಏನ್ ಕಲ್ತಿರೋದು ಈಗ? ಜನರಿಗೆ ಚೂತಿಯ ಮಾಡದೆ ಅವ್ನ್ ಕಲ್ತಿರ್ತದೆ ಹೆಂಗ್ ಜನರಿಗೆ ಚೂತಿಯ ಮಾಡ್ಬೇಕಂತ. ನಾನ್ ಡಿಗ್ರಿ ಕಂಪ್ಲೀಟ್ ಮಾಡಿದೆ, SLC. ಡಿಗ್ರಿ ಆದ್ಮೇಲೆ SLC ಉಲ್ಟಾ ಹೋಗ್ತಿದ್ಯಲ್ಲ, ರಿವರ್ಸ್. ಇವನ್ ಗಾಡಿಯಲ್ಲಿ ಯಾವ ರಿವರ್ಸ್ ಹೋಗ್ತಾನಿವ, ಮುಂದ್ ಹೋಗೋದೇ ಇಲ್ಲ. ಎಲ್ಲರೂ ಜೀವನದಲ್ಲಿ ಮುಂದ್ ಹೋದ್ರೆ ಇವನ್ ಹಿಂದ್ ಹೋಗ್ತಾನೆ. SLC ಕಾಪಿ, ಫಸ್ಟ್ PU ಸೇಮ್ ಹಂಗೆ. ಕಾಪಿ ಮಾಡ್ಕೊಂಡು ನೀ ಜೀವನ್ ಪೂರ್ತಿ ಕಾಪಿ ಮಾಡಿದ್ದೆ, ಆದ್ರೆ ಚಲೋ ಕಂಟೆಂಟ್ ಕಾಪಿ ಮಾಡಕ್ ಆಗಿಲ್ಲ ನಿನ್ ಕಡೆ. ಚಾಕ್ಲೇಟ್ ಕೊಟ್ಟಿ ಈ ತರ ಹುಡುಗಿಗ ಪಾಸ್ ಆದೆ. ಅಣ್ಣ ಎಕ್ಸಾಮ್ ಅಲ್ಲೆಲ್ಲ ಚಾಕ್ಲೇಟ್ ಕೊಟ್ ಪಾಸ್ ಆಗನಂತೆ. ನಾ ಒಂದ್ ಸಜೆಷನ್ ಕೊಡ್ತೀನಿ, ನಾ ಒಂದ್ ಚಾಕ್ಲೇಟ್ ಕೊಡ್ತೀನಿ, ಅದು ತಗೊಂಡ್ ನೀ ಕಂಟೆಂಟ್ ಚೇಂಜ್ ಮಾಡಿ ನಿಂದು. ಕರ್ನಾಟಕದಲ್ಲಿ ಕನ್ನಡ ಚಿತ್ರಮಂದಿರದಲ್ಲಿ ಒಂದು ಬೆಸ್ಟ್ ಕಾಮಿಡಿಯನ್ ಆಗ್ಬೇಕು ಅಂತ ಒಂದ್ ಆಸೆ. ಏನ್ ಹೇಳ್ತಿದ್ಯಾ ಅಣ್ಣ, ನೀ ಹುಟ್ಟಿದೆ ದೊಡ್ಡ ಕಾಮಿಡಿ, ನೀ ಹುಟ್ಟದಾಗಿಂದಾನೇ ಕಾಮಿಡಿಯನೇ. ಅಮ್ಕುಡುಮ್ಕು ಕಾಮಿಡಿಯನ್ ಅಂತ ಒಂದ್ ಹೆಸರು ಬರ್ಬೇಕು ಅಂತ. ಅಮುಕ್ ಡುಮುಕ್ ಚೂತಿಯ ಅಂತ ಒಂದ್ ಹೆಸರು ಬಂದಿದೆ, ಆದ್ರೆ ಅಮುಕ್ ಡುಮುಕ್ ಕಾಮಿಡಿಯನ್ ಯಾವಾಗ ಬರತ್ತಂತ ನೋಡ್ಬೇಕು, ಕಾಯ್ತಾ ಇದ್ದೀವಿ. ಮತ್ತೆ 2 ಶಬ್ದದಲ್ಲಿ ಸೀನೆ ಬರೋದು, ಆದ್ರೆ ಅರ್ಥ ಬೇರೆ ಅಷ್ಟೇ. ಅದು ಸಮುದ್ರದಲ್ಲಿ ಆತರ ಒಂದ್ ಹೆಸರು ಮಾಡ್ಬೇಕಂತ. ಆ ಒಂದ್ ಸಮುದ್ರದಲ್ಲಿ ಆ ತರ ಹೆಸರು ಮಾಡ್ಬೇಕಂತೆ. ಯಾವ ತರ ಹೆಸರು ಮಾಡ್ಬೇಕು ಹೇಳ್ಬಿಡು, ಯಾವ ತರ ಹೆಸರು ಮಾಡ್ಬೇಕಂತ. ನೀ ಯಾವ ಸಮುದ್ರ ಹೆಸರು ಹೇಳ್ತಿದ್ಯಲ್ಲ, ಆ ಸಮುದ್ರದಲ್ಲಿ ನೀ ಒಂದ್ ಸಣ್ಣ ಮೀನ್ ಡೈಲಿ ಕೊಡ್ತಾ ಇರ್ಬೇಕು ಜನಕ್ಕೆ ಅಂತ. ಹೌದೌದು, ನೀನ್ ಡೈಲಿ ಕೊಡು ಜನರಿಗೆ, ಜನ ನಿಂಗ್ ಡೈಲಿ ಕೊಡ್ತಾರೆ. ಎಂಟರ್ಟೈನ್ಮೆಂಟ್ ಹೇಳ್ತಿದ್ದಾನವ, ಎಂಟರ್ಟೈನ್ಮೆಂಟ್ ಕೊಡ್ತಾನಂತ ಡೈಲಿ. ಇವಾಗ ಸೋಲ್ನ ನೋಡ್ತಾ ಇದ್ದೀರಿ. ಇದು ನಿಂಗ್ ಸೋಲ್ ಅಂದ್ರೆ ಸಕ್ಸಸ್ ಯಾವ ತರ ಇರ್ಬೇಕು ಅಣ್ಣಂದ್, ಅದನ್ನ ನೋಡ್ಬೇಕಂದ್ರೆ ಬೇರೆ ಜನ್ಮನೆ ತಗೋಬೇಕು ನಾನು. ಸೊ ನನ್ನ ಕನ್ನಡಿಗರು ಯಾವತ್ತು ನನ್ನ ಕೈ ಬಿಟ್ಟಿಲ್ಲ ಇಲ್ಲಿವರೆಗೂ. ಹಿಂಗೆ ಮಾಡ್ತಾ ಇರೋ ಜನ ನಿನ್ ಕೈಯೆಲ್ಲ ಕಾಲೇ ಬಿಡ್ಸ್ಬಿಡ್ತಾರೆ. ಇವ್ನು ಏನ್ ಮಾಡ್ತಾನಂತ ಇವನಿಗೆ ಗೊತ್ತು, ಆದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಫಾಲೋ ಮಾಡಿ. ಏನು ಕೆಲಸ ಮಾಡ್ಕೊಂಡಿದೀರಾ ಅಂತ. ಕೆಲ್ಸ ಅಂದ್ರೆ ನಮ್ಮ ಅಪ್ಪ ಅಂದು ಅದೇ ಕೂಲಿ ಕೆಲಸ ಮಾಡ್ಕೊಂಡಿದ್ರು. ಇವಾಗ ನೋಡ್ರಿ, ಆ ಇಂಟರ್ವ್ಯೂವರ್ ಇವನಿಗೆ ಏನ್ ಕೆಲಸ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರ, ಇವ ನೋಡ್ರಿ ಅವ್ರ ಅಪ್ಪ ಕೆಲಸ ಮಾಡೋದ್ ಹೇಳಕತ್ತ. ನೀನ್ ಹೇಳಲ್ಲ ಸಿಡಿಕೆ, ಅವ್ರ ಏನ್ ಕೇಳಕತ್ತಾರ ಅದನ್ನಾದ್ರೂ ಕರೆಕ್ಟ್ ಆಗಿ ತಿಳ್ಕೊರು. ಅವ್ರೇನೋ ಕೇಳಕತ್ತಾರ, ನೀನೇನೋ ಹೇಳಕತ್ತಿದಿ. ನೀನ್ ಏನ್ ಕೆಲಸ ಮಾಡ್ತಿದ್ ಅಂತ ಕೇಳಕತ್ತಾರ, ನಿಮ್ಮ ಅಪ್ಪ ಅವ್ರದಲ್ಲ. ನಮ್ಮ ಅಪ್ಪನ್ಗೆ ಒಂದು ಒಳ್ಳೆ ದಾರಿಯಲ್ಲಿ ಅಂದ್ರೆ ನಮ್ಮ ಅಪ್ಪಗೆ ಒಂದ್ ಒಳ್ಳೆ ಅದೇ ರೈಲ್ವೆ ಸ್ಟೇಷನ್ ಅಲ್ಲಿ 22 ವರ್ಷದಿಂದ ನಮ್ಮ ಅಪ್ಪ ಕೂಲಿ ಕೆಲಸ ಮಾಡ್ತಾರೆ. ನಮ್ಮ ಅಪ್ಪನ್ಗೆ ಒಂದ್ ಕಾಂಟ್ರಾಕ್ಟ್ ಹಾಕಿ ನಮ್ಮ ಅಪ್ಪನ ಓನರ್ ಸ್ಥಾನದಲ್ಲಿ ಕುಂಚನ ಅಂತ, ಅದೇ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲೇ ಓನರ್ ಆಗಿ ನಮ್ಮಪ್ಪ ಮಾಡ್ತಾ ಇದ್ರು ಕೆಲಸ. ಓನರ್ ಆಗಿ ಮಾಡ್ತಾ ಇದ್ರು. ಅಪ್ಪ ಅದೇ ಕೆಲ್ಸದಲ್ಲೇ ಕೂಲಿ ಕೆಲಸ ಮಾಡ್ತಾರೆ. ನಿಮ್ಮ ಅಪ್ಪ ಅವ್ರದ್ದು ಯಾಕೆ ಹೇಳಕತ್ತಿ? ಒಮ್ಮೆ ನಿಮ್ಮ ಅಪ್ಪ ಅವ್ರದ್ದು ಹೇಳಕತ್ತಿ, ಅದನ್ನು ಕನ್ಫ್ಯೂಷನ್ ಆಗಿ ಹೇಳಕತ್ತಿ ನೀನು. ಫಸ್ಟ್ ಕೂಲಿ ಕೆಲಸ ಅಂತಿದೆ, ಆಮೇಲೆ ಓನರ್ ಅಂತಿದೆ, ಆಮೇಲೆ ಕೂಲಿ ಕೆಲಸ ಅಂತಿದೆ, ಮತ್ತೆ ಓನರ್ ಅಂತಿದೆ. ಅದಕ್ಕೆ ನಮ್ಮ ಅಪ್ಪನ ಅದೇ ರೈಲ್ವೆ ಸ್ಟೇಷನ್ ಅಲ್ಲಿ ಓನರ್ ಆಗಿ ಮಾಡಿ ಅದೇ 50 ಜನಕ್ಕೆ ನಮ್ಮ ಅಪ್ಪ ಓನರ್ ಆಗಿ ಪೇಮೆಂಟ್ ಕೊಡೋ ತರ ಮಾಡ್ಬೇಕು. ಆಯ್ತಪ್ಪ, ನೀನು ನಿಮ್ಮ ಅಪ್ಪ ಅವ್ರಿಗೆ ಏನೋ ಒಂದ್ ದಾರಿ ತರಬೇಕಂತ ನೀ ಅನ್ಕೊಳಕತ್ತಿ. ಬಟ್ ಈ ಮಾತನ್ನೇ ನಿಮ್ಮ ಅಪ್ಪ ಅವ್ರು ಹೇಳ್ಬೇಕ, ನನ್ ಮಗನಿಗೆ ಒಂದ್ ದಾರಿ ತರ್ತೀನಿ ಅಂತ ಹೇಳಿ. ಯಾಕಂದ್ರೆ ನೀ ಹಂಗ್ ಮಾಡಕ್ ಗೊತ್ತಿದ್ದಿಲ್ಲ ಬಂದ್ ಇಂಟರ್ವ್ಯೂದಾಗ ನಿಮ್ಮ ಅಪ್ಪ ಅವರಿಗೆ ಕೂಲಿ ಕೆಲಸ ಅಂತಿದಿ, ಆಮೇಲೆ ಓನರ್ ಅಂತಿದಿ, ಮತ್ತೆ ಕೂಲಿ ಕೆಲಸ ಅಂತಿದಿ. ಏನ್ ಮಾಡಕತ್ತಿ ತಿಳಿಯವತ್ ನನಗ. ಮತ್ 50 ಕೂಲಿ ಕೆಲಸದವ್ರಿಗೆ ಆಳಾಗಿ ಇಟ್ಕೋಬೇಕಂತ ನಿಮ್ಮ ಅಪ್ಪ ಅವ್ರದ್ದು ಆಸೆ ಅದಂತ ನೀ ಹೇಳಕ್ ಕುಂತಿದಿ. ಇನ್ನೊಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಅಣ್ಣಂಗೆ ಅಮುಕು ಡುಮುಕು ಮೀನಿಂಗ್ ಏನಂತ ಕೇಳಿದಾಗ, ಏನ್ ಅಮ್ಕುಡುಮ್ಕು ಅಂದ್ರೆ ಏನು? ಅಯ್ಯೋ, ಆ ಅಂದ್ರೆ ಅಮ್ಮ, ಡಿ ಅಂದ್ರೆ ಧೈರ್ಯ,
ಕೆ ಅಂದ್ರೆ ಕರ್ಮ. ವಾಹ್ ವಾಹ್. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಆ ಅಂದ್ರೆ ಅಮ್ಮ, ಡ ಅಂದ್ರೆ ಧೈರ್ಯ, ಕ ಅಂದ್ರೆ ಕರ್ಮ. ಅಂದ್ರೆ ನಿನ್ನ ಹೆಸರು ಅಡಕುಡುಮುಕುನಾ? ಅಯ್ಯೋ, ಅಮ್ಕುಡುಮ್ಕು ಗ್ಲವರ್ ಇದಾರ, ಅಮ್ಕುಡುಮ್ಕು ಗರ್ಲ್ ಫ್ರೆಂಡ್ ಇದಾರ ಹಂಗೆ ಕೇಳ್ತಾರೆ. ಅಲ್ಲ ಗುರು, ನಾನ್ ಸಿಂಗಲ್, ನಾನು ಲವ್ ಮೇಲೆ ಇಂಟ್ರೆಸ್ಟ್ ಇಲ್ಲ ನನ್ಗೆ. ಹ್ಞೂ ಬಿಡೋಣ, ಗೊತ್ತಾಯ್ತು. ನಂಗೆ ಈ ರೀಲ್ ನೋಡಿದ್ಮೇಲೆ ಗೊತ್ತಾಯ್ತು ನೀನ್ ಸಿಂಗಲ್ ಅಂತ. ಮ್ಯಾಮ್ ನೀವೇನ್ ಬ್ಯಾಂಕಾ? ಇಲ್ಲ, ಯಾಕೆ? ನಿಮ್ಮನ್ನ ನೋಡಿದ್ರೆ ಲೋನ್ ತಗೊಬೇಕು ಅನಿಸಿದೆ. ಬರೀ ಇಂಥದೆಯಾ? ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.